ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ತ್ಯಾವಣಿಗೆಯಲ್ಲಿ 36ನೇ ತಾಲೂಕು ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಚನ್ನಗಿರಿ ಹಿರೇಮಠದ ಕೇದಾರಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಉದ್ಘಾಟಿಸಿದರು. ಹಾಗೆಯೇ ಸಮ್ಮೇಳನಾಧ್ಯಕ್ಷರಾದಂತಹ ಸಿದ್ದೇಶ ಸಿದ್ದನಮಠರವರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ಚನ್ನಗಿರಿ ತಾಲೂಕಿನ ತ್ಯಾವಣಿಗೆ SJM ಪ್ರೌಢಶಾಲಾ ಆವರಣದಲ್ಲಿ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಘಟಕ ಹಾಗೆ ಪವರ್ ಸ್ಟಾರ್ ಅಪ್ಪು ಟ್ರಸ್ಟ್ನ ಆಶ್ರಯದಲ್ಲಿ 36ನೇ ತಾಲೂಕು ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸುಮಾರು 7 ಗೋಷ್ಠಿಗಳನ್ನು ಆಯೋಜಿಸಲಾಗಿತ್ತು. ಹಾಗೆಯೇ ಅನೇಕ ಕವಿಗಳು ಸಹ ಈ ಚುಟುಕು ಸಾಹಿತ್ಯ ಒಂದು ಕುರಿತು ಮಾತನಾಡಿದರು. ಹಾಗೆಯೇ ಚುಟುಕು ಸಾಹಿತ್ಯದ ಬಗ್ಗೆ ಸಾಕಷ್ಟು ಚುಟುಕು ಸಾಹಿತ್ಯಗಳನ್ನು ಮಂಡನೆ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಬರೆದಿರುವಂತಹ ಮಾತೃಭೂಮಿ ಹಾಗೆ KV ಮಾರುದ್ರಪ್ಪ ಬರೆದಿರುವಂತಹ ತುಂತುರು ಪುಸ್ತಕಗಳನ್ನು ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನದ ಅಧ್ಯಕ್ಷ GA ರುದ್ರೇಗೌಡರವರು ಬಿಡುಗಡೆಗೊಳಿಸಿದರು. ಹಾಗೆಯೇ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ KS ವೀರಭದ್ರಪ್ಪ ತೆಲಗಿ, ಕಸಪ ತಾಲೂಕು ಅಧ್ಯಕ್ಷ LG ಮಧುಕುಮಾರ್, ತಾಲೂಕು ಅಧ್ಯಕ್ಷ H ಗಂಗಾಧರಯ್ಯ, ವಿಶ್ವ ಮಾನವ ಹಕ್ಕುಗಳ ಪ್ರತಿಷ್ಠಾನ ತಾಲೂಕು ಅಧ್ಯಕ್ಷ CR ನಾಗೇಂದ್ರಪ್ಪ ಚಿಕ್ಲಿಕೆರೆ, ಹಾಗೆಯೇ ವಾಗ್ಮಿ S ಶರಣಪ್ಪ, ಶೈಲೇಶ್ ಪಟೇಲ್, ಡಾಕ್ಟರ್ ಮಂಜುನಾಥ್, ಹಾಗೆ ಅಭಿ, ಸಾಹಿತಿ ಓಂಕಾರಯ್ಯ, ಅಣ್ಣಪ್ಪ, ಫಕೀರೇಶ್, ಬಸವರಾಜಯ್ಯ ಸೇರಿದಂತೆ ಸಾಕಷ್ಟು ಜನ ಕವಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಸುಮಾರು ಸಂಜೆವರೆಗೂ ನಿರಂತರವಾಗಿ ನಡೆದಂತಹ ಈ ಚುಟುಕು ಸಾಹಿತ್ಯ ಪರಿಷತ್ನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಒಂದು ಆಯಾಯ ವಿಷಯಗಳ ಕುರಿತು ತಮ್ಮ ವಿಷಯಗಳನ್ನು ಸಹ ಮಂಡನೆ ಮಾಡಿದರು. ಹಾಗೆಯೇ ಈ ಕಾರ್ಯಕ್ರಮ ಒಂದು ಪ್ರಪ್ರಥಮ ಸಮ್ಮೇಳನವಾಗಿದ್ದು, ಚನ್ನಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಪ್ರಪ್ರಥಮ ಸಮ್ಮೇಳನವಾಗಿದ್ದು ಒಂದು ಅದ್ದೂರಿ ಸಮ್ಮೇಳನವಾಗಿದೆ. ಚುಟುಕು ಸಾಹಿತ್ಯಕ್ಕೆ ಪ್ರೇರಣೆ ಇಲ್ಲ ಅನ್ನುವಂಥ ಮಾತನ್ನು ಏನು ಹೇಳಿದ್ರಲ್ಲ, ನಿಜಕ್ಕೂ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈ ಒಂದು ಹಳ್ಳಿಯಲ್ಲಿ ನಮಗೆ ಫೋನ್ ಮಾಡಿದ್ದಕ್ಕೆ ಬಹಳ ಸಂತೋಷ ಆಯ್ತು. ನಾವು ಬೇರೆ ಕಡೆ ಇದ್ದು ಅದನ್ನು ಬೇಗ ಮುಗಿಸ್ಕೊಂಡು ಬರ್ತಾ ಬಿಡಪ್ಪ ಅಂತೇಳಿ ಬಂದ್ವಿ. ನಮ್ಮ ದೂರ ಇರ್ತಾವಲ್ಲ, ಮತ್ತೆ ಅಲ್ಲಿ ಮುಂದಕ್ಕೆ ಬಂದ್ವಿ. ಇಲ್ಲಿ JH ಪಟೇಲ್ ವೇದಿಕೆ ಅಂತೇಳಿ ನೀವು ಮಾಡಿದಿರಿ. ಹಾಗೆ ನಮ್ಮ ನಾಡು ಕಂಡಂತಹ ಡಾಕ್ಟರ್ M ಚಿದಾನಂದ ಮೂರ್ತಿ ಅವರು ಕೋಗ್ಲೂರಿನವರು, ಹಾಗೆ ವೆಂಕಟೇಶ್ ಮೂರ್ತಿ ಅವರು ಲಿಂಗೈಕ್ಯರಾಗಿದ್ದಾರಲ್ಲ, ಅವರು ಸಹ ಮೊನ್ನೆ ತೀರ್ಕೊಂಡಿದ್ದು ಅದು. ಹಾಗೆ ಇಲ್ಲಿ S ಜಾನಕಿ ಅಮ್ಮನವರು ಸಹ 48,000 ಹಾಡು ಹೇಳಿ, ನಾವು ಸಣ್ಣವರಿದ್ದಾಗಿನಿಂದಲೂ ನೀವು ಸಣ್ಣವರಿದ್ದಾಗಿನಿಂದ ಕೇಳಿರ್ತಕ್ಕಂಥ ಈ ನಾಡು ಕಂಡ ಅಪರೂಪದ ಮಹಾತಾಯಿ 90 ವರ್ಷ ದಾಟಿ ಅವರು ಬದುಕಿದ 100 ಶತಕ ವಾರ್ಷಿಕೋತ್ಸವಕ್ಕೆ ಹೋಗಿ ತೀರ್ಕೊಂತ ಅಯ್ಯಮ್ಮ. ಅಂದ್ರೆ ಇಂಥ ಕಾರ್ಯಕ್ರಮಗಳಿಂದ ಭವ್ಯತರವಾಗಿ ನೀವೆಲ್ಲರೂ ಇಲ್ಲಿ ಸಾಹಿತಿಗಳೇ ಬಂದಿದ್ದೀರಿ. ಚುಟುಕು ಸಾಹಿತ್ಯನ ಎಲ್ಲ ನೀವು ಬರೀತಕ್ಕಂಥವ್ರು, ಒಂದೊಂದು ಶಕ್ತಿಯನ್ನು ಭಗವಂತ ಕೊಟ್ಟದನಲ್ಲ, ಒಳ್ಳೆಯದಕ್ಕೆ ಸಮಯವನ್ನು ಮೀಸಲಿಟ್ಕೊಂಡ್ಬಿಟ್ರೆ ನೀವು ಸಹ ಸಾಹಿತಿಗಳಾಗ್ತೀರಿ, ಜ್ಞಾನಿಗಳಾಗ್ತೀರಿ. ಯಾರು ಸಹ ನಾವು ಅಲ್ಲ ಅನ್ನುವಂಥ ಭಾವನೆನೇ ಇಲ್ಲ. ನಾವೆಲ್ಲದನ್ನು ಸಹ ಬಲ್ಲಿದರು ಅನ್ನೋದೇ ಆಗುತ್ತೀರಿ. ಹಂಗೆ ಈ ಚುಟುಕು ಸಾಹಿತ್ಯ ಅನ್ನುವಂಥದ್ದು ಬಹಳಷ್ಟು ಒಳ್ಳೆ ಪರಿಪಕ್ವವಾಗಿ, ಏನು ಸರ್ವಜ್ಞ ಕವಿ ಇರ್ಬೋದು, ಜಯದೇವಿ ತಾಯಿ ಲಿಗಾಡೆ ಇರ್ಬೋದು, ಅವರೆಲ್ಲ ನೋಡ್ರಿ ತ್ರಿಪದಿ ಕೊಟ್ಟೋಗಿರ್ತಕ್ಕಂಥವ್ರು ಇತಿಹಾಸದಲ್ಲಿ. ಇನ್ನು ಅನೇಕರು ಚುಟುಕು ಸಾಹಿತ್ಯವನ್ನೆಲ್ಲ ಬರೀತಾರೆ. ನಿಮ್ಮಲ್ಲಿರ್ತಕ್ಕಂಥ ಅನುಭವನ ಹಂಚ್ಕೊಳ್ಬೇಕು, ಬರೀಬೇಕು. ಹಾಗೆ ನಮ್ಮ ಮಳಲ್ಕೆರೆ ಗುರುಮೂರ್ತಿಯವರು ಅವರು ಈಗ 1 ವರ್ಷ ತೀರ್ಕೊಂಡ್ರು. ಅವರು ಸಹ 9,000 10,000 ತ್ರಿಪದಿ ಬರ್ತಾರೆ. ಸಿದ್ಧಾಂತ ಶಿಖಾಮಣಿ ತ್ರಿಪದಿಗಳಲ್ಲಿ ಸಿದ್ಧಾಂತ ಶಿಖಾಮಣಿ. ಹಾಗೆ ಇನ್ನು ಅನೇಕ ಅವರೇ ಈಗ 3ನೇ ತ್ರಿಪದಿ ಬರೆದಿರ್ತಕ್ಕಂಥ ಜಯದೇವ ತಾಯಿ ಲಿಗಡಿ ಬಿಟ್ರೆ ಮಳಲ್ಕೆರೆ ಗುರುಮೂರ್ತಿಯವರು ಉಳಿದ್ದಾರೆ ಅಂತ ನಮ್ಮ ಅನಿಸಿಕೆ. ಅವರು ಯಾಕಂದ್ರೆ 16,000 ಬರ್ತಾರೆ. ನಮ್ಮಂತ ಸ್ವಾಮಿಗಳು ಓದುವಂಥವು, ಅನೇಕ ಜನ ಓದುವಂಥವ್ರು ಬರ್ತಾರೆ. ಹಂಗೆ ಇವತ್ತು ಈ ತಾಲೂಕಿನಲ್ಲಿ ಏನು ವೆಂಕಟೇಶ್ ಮೂರ್ತಿ ಅವರನ್ನ ನೆನಪು ಮಾಡಿಕೊಂಡು JH ಪಟೇಲ್ ಬಗ್ಗೆ ಹೇಳುವಂಥದ್ದು ಏನಿಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಿ. ಅವರು ಸಹ ರುದ್ರೇಗೌಡರು ಈಗ ಇದಕ್ಕೇನು ಬಂಡವಾಳ ಭಾಳ ಹಾಕಕ್ಕೇನಲ್ಲ, ಇವ್ರನ್ನ ಕಾರ್ಯಕ್ರಮ ಮಾಡ್ತಾರಲ್ಲ 10 ಲಕ್ಷ 20 ಲಕ್ಷ ಖರ್ಚು ಮಾಡ್ತಾನೆ ನಾವು ನೋಡಿದಿರಲ್ರಿ. ಅದ್ರ ಬದಲು ಇದು ಸುಮ್ಮನೆ ಸರಳವಾದ ಕಾರ್ಯಕ್ರಮಪ್ಪ, ಒಂದು ಪ್ರಸಾದ, ಒಂದು ಸುಮ್ಮನೆ ಒಂದು ಹೂ ಕೊಟ್ಟು ಇಲ್ಲಿ ನಮ್ಮ ಒಳ್ಳೆ ಮನಸ್ಸಿದ್ರೆ ನಾವು ಹಂಗೆ ಸೇವೆ ಮಾಡಿ ಹೋಗ್ಬೋದು ನೋಡಿ. ಹಾಗೆ ಇವತ್ತು ಈ ಚುಟುಕು ಸಾಹಿತ್ಯ ಜ್ಞಾನ ಇದಕ್ಕೆ ಪ್ರೇರಣೆ ಬೇಕಾಗಿದೆ ಇವತ್ತು. ಅದಕ್ಕೆ ಏನು ಸರ್ಕಾರದಿಂದ ಅದನ್ನ ಸ್ವಲ್ಪ ಸಂಘ ಸಂಸ್ಥೆಗಳು ಯಾರು ಅವುಗಳಿಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆ ಚುಟುಕು ಸಾಹಿತ್ಯ ಬರೆದಂಥವ್ರಿಗೂ ಸಹ ಪ್ರೋತ್ಸಾಹ ಕೊಟ್ಟು ಯಾರು ಅದರಲ್ಲಿ ಯಥೇಚ್ಛವಾಗಿ ಬರೀತಾರೆ, ಓದ್ತಾರೋ ಅವ್ರಿಗೆ ಒಂದು ಗುರುತಿಸಿ ಏನಾದರೂ ಒಂದು ವ್ಯವಸ್ಥೆ ಸಿಗುವಂಗೆ ಆಗ್ಬೇಕು. ಹಂಗೆ ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನೆಲ್ಲ ನೀವು ಪರಿಷತ್ನಲ್ಲಿ ಕೊಡ್ರಿ ಅಂತಲೇ ನಮ್ಮ ತೆಲಿಗಿ ಬಸವರಾಜಪ್ಪನವರು ಮಾತನಾಡಿದ್ದಾರೆ.
ತೆಲುಗು ವೀರಭದ್ರಪ್ಪನವ್ರು ಮಾತನಾಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಈ ಒಂದು ಮನುಷ್ಯನಿಗೆ ಜ್ಞಾನ, ವಿದ್ಯೆ, ಪಾಂಡಿತ್ಯ ಏನೇ ಇರ್ಬೋದು, ಆದ್ರೆ ಸ್ವಯಂ ಪ್ರೇರಿತವಾಗಿ ಏನ್ ಬರೆಯುವಂತದ್ದು ವಿದ್ಯೆ ಐತಲ್ಲ, ಅಂತವರು ಕವಿ ಸಾಹಿತಿಗಳಾಗ್ತಾರೆ, ಅನುಭವದಿಂದ ಸಾಹಿತಿಗಳಾಗ್ತಾರೆ. ಹಂಗೆ ನಾವು ಸಹ ಅನೇಕ ಪದ್ಯಗಳನ್ನೆಲ್ಲ ಬರೆದಿದ್ವಿ. ಕೆಳದಿಯ ಚೆನ್ನಮ್ಮಳ ಕಿರಿಗೋಟೆ ಪುಟ್ಟಗಿರಿ, ಕಿಳೆಯೊಳಗೆ ಚನ್ನಗಿರಿ ಹೆಸರಾಯಿತು, ಬೆಳೆಯುತ್ತಾ ಈ ತಾಣ ಚನ್ನಗಿರಿ ಪುರವಾಗಿ, ನೆಲೆಯಿತ್ತು ಸಕಲರಿಗೆ ಹಸಿರಾಯಿತು ಅಂತ ಈ ರೀತಿ ಒಂದು ಪದ್ಯವನ್ನು ಬರೆಯುವಂಥದ್ದು. ಪಂಪನ ಕಾವ್ಯಸಿರಿ ಇಂಪಾದ ವಾಗ್ಜರಿಯ ಸಂಪನ್ನ ರಸಕಾವ್ಯ ತಂಪನೀವುದು ಬಾಳಿಗೆ ಸಿದ್ಧಲಿಂಗ, ಕನ್ನಡದ ಕಡುಪನ್ನು ರನ್ನನಲ್ಲಿ ನೀ ನೋಡು, ಒನ್ನುಡಿಯ ಪ್ರತಿಫಲಿಪ ರನ್ನಗನ್ನಡಿ ನೋಡು, ಕನ್ನಡದ ಕಲಿರನ್ನ ಸಿದ್ಧಲಿಂಗ ಅಂತೇಳಿ ಮಳಲ್ಕೆರೆ ಗುರುಮೂರ್ತಯ್ಯನವರು ಬೇಕಾದಷ್ಟಿಂತವ ಬರೆದು ಕೊಟ್ಟೋಗಿದ್ದಾರೆ, ಮುಂದೆ ಉಳಿಯುವಂತ ರೀತಿಯಲ್ಲಿ. ಹಂಗೆ ವೆಂಕಟೇಶ್ ಮೂರ್ತಿಯವರು ಸಹ ಅನೇಕ ಹಾಡುಗಳನ್ನು ಬರ್ತಾರೆ, ಸಾಹಿತ್ಯ ಬರ್ತಾರೆ, ಪಂಪ ಪ್ರಶಸ್ತಿ ತಗೊಂಡಾರೆ. ಈ ನಾಡು ಕಂಡಂತ ಸ್ವಾಮಿಗಳ ಹೃದಯದಲ್ಲಿ ಅನೇಕ ಪುಸ್ತಕಗಳಲ್ಲಿ ಹೆಸರುವಾಸಿಯಾಗಿ ಹೋದಂಥವ್ರು ಖ್ಯಾತ ಸಂಶೋಧಕರು ಚಿದಾನಂದ ಮೂರ್ತಿ ಅವರು ನೋಡ್ರು. ಅವ್ರ ಬಗ್ಗೆ ಹೇಳುವಂಥದ್ದು ಏನೇ ಇಲ್ಲ, ಎಲ್ಲದನ್ನು ಸಂಶೋಧನೆ ಮಾಡಿ ವೀರಶೈವ ಲಿಂಗಾಯತ ಎರಡು ಒಂದೇ ಅನ್ನುವಂಥದ್ದನ್ನ ಸಮಾಜವನ್ನ ಒಡಿಬಾರ್ದು ಅಂತೇಳಿ ಅವರು ಎಲ್ಲಾ ಸಮಾಜಗಳಿಗೆ ಒಪ್ಪಿಕೊಂಡು ಹೋದಂಥದ್ದು, ಎಲ್ಲರನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗುವಂತ ವೀರಶೈವ ಲಿಂಗಾಯತ, ವೀರಶೈವ ಬೇರೆ, ಲಿಂಗಾಯತ ಬೇರೆ ಅನ್ನಬಾರ್ದು ಅಂತೇಳಿ ಎರಡು ಒಂದೇ ಅಂತ ಸಂಶೋಧನೆ ಮಾಡಿ ನಮಗೆಲ್ಲ ತೋರಿಸಿಕೊಟ್ಟು ಹೋದರೆ ಯಾರಪ್ಪ ಅಂದ್ರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು. ಅವರ ಹೆಸರಿನಲ್ಲಿ ನೀವು ಇವತ್ತು ಕಾರ್ಯಕ್ರಮ JH ಪಟೇಲ್ ವೇದಿಕೆ, ಹಾಗೆ ಚಿದಾನಂದ ಮೂರ್ತಿ ಅವರು, ವೆಂಕಟೇಶ್ ಮೂರ್ತಿ ಅವರ ವೇದಿಕೆ ಕಾರ್ಯಕ್ರಮ ಮಾಡಿದ್ದು ನಿಜವಾಗಿಯೂ ಸಂತೋಷ ತರುವಂಥದ್ದು. ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟು ನಮಗೆ ಬರೆಯೋದು ಅದನ್ನೆಲ್ಲ ನಮ್ಮ ಇವರು ಮಳಲ್ಕೆರೆ ಗುರುಮೂರ್ತಯ್ಯನವರೇ, ನಾನು ಇವತ್ತು ಒಂದೆರಡು ಪದ್ಯ ಹಾಡು ಬರಿತೇನೆ ಅಂತಂದ್ರೆ ಅವಾಗ ಅವರು ಮೈಯಾಗ ಆರಾಮಲ್ದೆ ನನಗೆ ಪಾಡಲ್ಲಪ್ಪ, ಇನ್ನು ಹಿರೇಮಠರದಾರ ನೋಡ್ರಿ ದಾವಣಗೆರೆ ಶಿವಗಿರಿ ಮಠ ಅಂತಂದು ಅವ್ರ ಕಡೆಯಿಂದ ನೀನು ಪಟ್ಟಿದ್ದ ಮಾಡಿಕೆಲ್ಲ ಮಠದಿದ್ರೆ ಅವ್ರ ತಕ್ಕಪ್ಪ ನೀನು ಅಂತ ನನಗೆ ಅಂದದ್ದು. ಹಂಗೆ ನೆಕ್ಸ್ಟ್ ನಮ್ಮ ಶಿವಗಿರಿ ಮಠರವ್ರು ನೋಡ್ರಿ, ನಮಗೆಲ್ಲ ಏನೇ ಇದ್ರು ತಿದ್ದಿ ಬರೆದು ಹೇಳಿ ಮಾಡಿಕೊಡಾರ ಅವ್ರು. ನಮಗೆ ಗುರುಮೂರ್ತಯ್ಯನವ್ರು ಒಬ್ರು ಇದ್ರು, ಅವ್ರ ಪಾಪ ಲಿಂಗದೊಳಗಾದ್ರು. ಇವತ್ತು ಕಲ್ತದವಿ ಅಂದ್ರೆ ನಮಗೆ ಯಾರಾದ್ರೂ ಒಬ್ರು ಗುರು ಬೇಕು. ಹಂಗೆ ಸ್ವಾಮೀಜಿಗಳಾದ್ರೂ ಸಹ ನಾವು ಕಲಿಬೇಕು. ನಮ್ಮ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರು ಏನೂ ಬರ್ತಿದ್ದಿಲ್ಲ, ಒಬ್ರು ಶಾಸ್ತ್ರಿಗಳು ಅವರಿಗೆ ಜ್ಞಾನವನ್ನು ಹೇಳಿ ಅವ್ರ ಪಟ್ಟಾಧಿಕಾರ ಆದ್ರೂ ಸಹ ಜಗದ್ಗುರು ಅವಾಗ ಕಲಿಸ್ಕೊಟ್ರು. ಒಂಥರ ಆಚಾರ ರೀತಿಯಲ್ಲಿ ಅವರಿಗೆ ಚುರುಕು ಮುಟ್ಟಿದ್ದಾರೆ ನಿಂತವು. ಹೀಗೆ ನಮ್ಮ ಎಲ್ಲ ಹೇಳಿದ್ರು. ದಿನನಿತ್ಯ ನಾವು ಮಾತಾಡೋದ್ರಲ್ಲಿ ಸಹ ಈ ಚುರುಕು ಸಾಹಿತ್ಯ ಎಲ್ಲರೂ ಇದೆ. ಅದನ್ನ ನಾವು ರೂಢಿಯಲ್ಲಿ ಇಟ್ಕೋಬಹುದು. ಉದಾಹರಣೆ, ಇವ್ರೊಂದು ಕೆಲವು ಉದಾಹರಣೆ ಹೇಳಿದ್ರು. ಒಂದು ಊರಾಗೆ ಒಬ್ಬ ಇದ್ದ, ಅವನು ತಂದೆ, ತಾಯಿ, ಹೆಂಡತಿ ಅವರು ಇದ್ರಂತೆ. ಪಾಪ ತಾಯಿ ಸಾಯ್ತು, 3 ಜನ ಎಲ್ಲ ಬಂದರು. ಇರ್ಲಿ ಬಿಡಪ್ಪ, ಬಾಳಿಕೆ ಬರ್ತಿದೆ ಅಂದ್ರೆ ಇದು ಮಾಡಿದ್ರು. ನಾವೆಲ್ಲ ನಿಮ್ಮ ತಾಯಿಯಾಗಿ ಇರ್ತೀವಿ, ಎದುರು ಬೇಡ ಅಂದ್ರು. ಆಮೇಲೆ ಪಾಪ ಸ್ವಲ್ಪ ಕ್ರಮೇಣ ತಂದೆಯೂ ಸತ್ರಂತೆ. ಪಾಪ ಹಂಗೆ ಮತ್ತು ಜನ ಬಂದು ತಂದೆ ಸತ್ತಿದ್ದಾರೆ, ನಿಮ್ಮ ತಂದೆ ಸ್ಥಾನದಲ್ಲಿ ಇರ್ತೀನಿ, ಏನು ಧೈರ್ಯ ತಗೊಳಪ್ಪ ಅಂದ್ರಂತೆ. ಕೊನೆ ಪಾಪ ಮಳಿದಿ ಸತ್ತಂತೆ. ಮಳಿದಿ ಸತ್ತಾಗ ಯಾರು ನಾವು ಮಳಿದಿಗೆ ಇರ್ತೀವಿ ಅಂತ ಯಾರು ಹೇಳಿಲ್ಲಂತೆ. ಎಲ್ಲ ಬಂದು ಸಮಾಧಾನ ಮಾಡಿದ್ರು. ಒಬ್ಬರನ್ನ ನಾನು ಹೇಳ್ತಿದ್ದಂಗೆ ಇರ್ತೀನಿ ಅಂತ ಯಾರು ಹೇಳಿಲ್ಲ ಅಂತ ಹೇಳಿದ್ದಂತೆ. ಇದು ಒಂದು ಆಸೆ ಚಟಾಕಿ. ಹೀಗೆ ಬಹಳ ಜ್ಞಾನಗಳ ಭಂಡಾರನೇ ಇದೆ. ಮುಂದೆ ಈಗ ಸಂಜೆ ಹಾಗಲಕಾಯಿ ಹಣ್ಣು ಅಷ್ಟು ಕೆಂಪು ತರಕಾರಿ ಯಾವುದೂ ಇಲ್ಲ. ಹಾಗಲಹಣ್ಣಿನಷ್ಟು ಕೆಂಪು ತರಕಾರಿ ಬೇರೆ ಯಾವುದೂ ಇಲ್ಲ. ಹಣ್ಣು ಹಾಗಲಕಾಯಿ ಎಣ್ಣೆಯಾಗ ಕರ್ದೀನಿ, ಅದು ಇರೋದೇ ಅಷ್ಟು ಕೆಂಪು, ಇನ್ನು ಎಣ್ಣೆ ಕರೆದ್ರೆ ಎಷ್ಟು ಕೆಂಪು ಆಗಲ್ಲ. ತನ್ನ ಸೌಂದರ್ಯ ಹೇಳ್ಕೊಂತ ಹಣ್ಣು ಹಾಗಲಕಾಯಿ ಎಣ್ಣೆಗೆ ಕರ್ದೀನಿ, ತಿಂದಾರ ನೋಡ ಸವಿಗಾರ, ತಿಂದಾರ ನೋಡ ಸವಿಗಾರ ಸೌತಿಯ, ತಂದಾರ ನೋಡ ಮನೆಯಾಗೆ, ತಂದಾರ ನೋಡ ಮನೆಯಾಗೆ. ಚಾಡಿಯಾಗ ಉತ್ತರ ಕೊಟ್ಲು, ತನ್ನ ಗಂಡನ್ನು ಸರಿ ಮಾಡ್ತೀನಿ. ಇನ್ನು ಅತ್ತೆ ಸೊಸೆ ಒಂದು ಹೇಳಿ ಮಾತು ಮುಗಿಸ್ಬಿಡ್ತೀನಿ, ಗಂಗದಲ್ಲಿ ಬೇಜಾರಾಗ್ಬೇಡ್ರಿ. ಇನ್ನು ಅತ್ತೆ ಸೊಸೆ, ಯಾವ ಅತ್ತೆನೋ ತಾಯಿಯಾಗಕ್ಕೆ ಸಾಧ್ಯ ಇಲ್ಲ, ಯಾವ ಸೊಸೆನೋ ಮಗಳಾಗಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹೊಸದಾಗಿ ಮದುವೆ ಮಾಡಿ ಮಂಥನ ಮಾಡೋಕ್ಕೆ ಅಂತ ಸೊಸೆ ಕರ್ಕೊಂಡ್ಬರ್ತಾರೆ. ಸೊಸೆ ಬಂದ್ಮೇಲೆ ಅಡುಗೆ ಮನೆಗೆ ಅತ್ತೆ ಹೆಂಗೆ ಆದಂತಹ ನಮ್ಮ ಚನ್ನಗಿರಿ ತನ್ನ ಒಳಗೆ ಸಾಕಷ್ಟು ಸಾಹಿತ್ಯಿಕ, ಸಾಂಸ್ಕೃತಿಕ
ಮತ್ತು ಶೈಕ್ಷಣಿಕ ಮತ್ತು ಭೌಗೋಳಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ನಾಡು. ನಾವು ಶ್ರೀಮಂತ ಅಡಿಕೆ ನಾಡು ಅಂದರೆ ನಮ್ಮದೊಂದು ಶ್ರೀಮಂತಿಕೆಯ ನಾಡು ಅಂತೇಳಿ ಇಡೀ ಭಾರತದಾದ್ಯಂತ ಕರ್ನಾಟಕದಾದ್ಯಂತ ಪ್ರಚಲಿತ. ಆದರೆ ಸಾಹಿತ್ಯ ಅನ್ನುವ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತುಂಬ ಬಡತನ ಕಾಣ್ತದೆ ಅನ್ನುವ ಒಂದು ಅನಿಸಿಕೆ ನನ್ನ ಮನಸ್ಸಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಕಾಣ್ತದೆ. ಯಾಕೆ ಅಂತಂದರೆ ನಮ್ಮ ಚನ್ನಗಿರಿ ತಾಲೂಕಿನ ಒಂದು ಸಾಹಿತ್ಯಿಕ ಹಿನ್ನೆಲೆಯನ್ನು ನೋಡ್ತಾ ಬಂದಾಗ ಕೇವಲ ಬೆರಳಿಕೆಯಷ್ಟು ಸಾಹಿತಿಗಳು ಇದರಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡಿರೋದು ತುಂಬ ವಿಷಾದನೀಯ ಸಂಗತಿ. ಏಕೆಂತಂದರೆ ನಮ್ಮ ಚನ್ನಗಿರಿ ನಾಡು ಕಪ್ಪು ಮಣ್ಣು, ಕೆಂಪು ಮಣ್ಣು, ಮರಳು ಮಿಶ್ರಿತ ಮಣ್ಣು ಮುಂತಾದ ಫಲವತ್ತಾದ ಮಣ್ಣಿನಿಂದ ಕೂಡಿರ್ತಕ್ಕಂಥ ಒಂದು ನಾಡು. ಪ್ರಮುಖವಾಗಿ ನಾವಿಲ್ಲಿ ತೆಂಗು, ಅಡಿಕೆ, ಮಾವು ಮುಂತಾದ ತೋಟಗಾರಿಕೆ ಬೆಳೆಯನ್ನ ಬೆಳೀತಾ ಇರ್ತೀವಿ ಮತ್ತು ಮೆಕ್ಕೆಜೋಳ, ದ್ವಿದಳ ಧಾನ್ಯಗಳನ್ನು ಕೂಡ ಬೆಳೀತಾ ಇರ್ತೀವಿ. ಇಂಥ ಒಂದು ನಮ್ಮ ಚನ್ನಗಿರಿ ತಾಲೂಕು ತನ್ನ ಒಳಗೆ ಸಾಕಷ್ಟು ಐತಿಹಾಸಿಕ ಕುರುಹುಗಳನ್ನು ಒಳಗೊಂಡಿದೆ. ಇವುಗಳನ್ನ ಹಿನ್ನೆಲೆಯನ್ನು ನೋಡ್ತಾ ಬಂದಾಗ ನಮಗೆ ಅನ್ಸೋದು ನಾವು ಇಂಥ ತಾಲೂಕಲ್ಲಿ ಜೀವನ ಮಾಡ್ತಿರೋದು ನಮ್ಮ ಪೂರ್ವಜರ ಪುಣ್ಯ ಅಂತ ಹೇಳಿ ಭಾವಿಸ್ಬೇಕಾಗ್ತದೆ. ಯಾಕೆ ಅಂತ ಸಾಹಿತ್ಯ ಪರಿಷತ್ತು ಎನ್ನುವಂಥದ್ದು ಒಂದು ಮಾತೃ ಸಂಸ್ಥೆ. ಅದರ ಅಡಿಯಲ್ಲಿ ಬರುವಂತ ಎಲ್ಲವೂ ಕೂಡ ಕನ್ನಡದ ಕಟ್ಟುವಂತ ಕೆಲಸವನ್ನ ಮಾಡುವಂಥದ್ದು ಅಂತ. ಚುಟುಕು ಸಾಹಿತ್ಯ ಪರಿಷತ್ ಅಂದ್ರೆ ಹೆಸರೇ ಹೇಳುತ್ತೆ, ಚಿಕ್ಕದಾದರೂ ಚೊಕ್ಕವಾದಂತಹ ಕೆಲಸವನ್ನು ಮಾಡುವಂಥದ್ದು ಚುಟುಕು ಸಾಹಿತ್ಯ ಪರಿಷತ್. ಇವತ್ತು ಮಕ್ಕಳಿದ್ರು ಒಟ್ಟಕ್ಕೆ ಹೋದ್ರು ಅನ್ಸುತ್ತೆ, ಆ ಮಕ್ಕಳಿಗೆ ಹೇಳುವಂತ ಕೆಲವೊಂದು ಪದಗಳು ಇದು. ಕೇವಲ ಚುಟುಕುಗಳ ಬ್ರಹ್ಮ ಅಂತ ದಿನಕರ್ ದೇಸಾಯಿಯನ್ನು ನಾವು ಕರಿತೀವಿ. 4 ಸಾಲಿನ ಒಂದು ಕವನಗಳನ್ನ, ಸಾಲುಗಳನ್ನ ಚುಟುಕುಗಳು ಅಂತ ಕರಿತೀವಿ ನಾವು. ಯಾಕಂದ್ರೆ ನಾವು ನೀವು ಕಲಿಯೋದನ್ನ ಹೇಳೋದನ್ನ ಅಲ್ಲೇ ಆಗ್ಬಿಟ್ಟಿದೆ. ಏನಿದ್ರು ಮಕ್ಳಿಗೆ ಕಲಿಸ್ಬೇಕಾಗಿದೆ. ಯಾಕಂದ್ರೆ ಮುಂದೆ ಭವಿಷ್ಯದ ಸಾಹಿತ್ಯ ಪರಿಷತ್ತಿನ ಹಿಂದಿನ ದಿನಮಾನಗಳಲ್ಲಿ ಕನ್ನಡ ಎನ್ನುವಂಥದ್ದನ್ನ ಆಗಿತ್ತು, ಪಟ್ಟಣಗಳಲ್ಲಿ ನಶಿಸಿ ಹೋಗ್ತಾ ಇವೆ ಅಂತ ದಿನಮಾನಗಳಿತ್ತು. ಈಗ ಆಗಿಲ್ಲ. ಹಳ್ಳಿಗಳಿಗೂ ಕೂಡ ಕಾನ್ವೆಂಟ್ ಸಂಸ್ಕೃತಿ ಬಂದು ಹೋಗ್ತಾ ಇದೆ. ಅದರ